ಜೈ ಹಿಂದ್. ನೋಡ್ರಿ, ಈ ವಿಡಿಯೋದಲ್ಲಿ ನಾವು ಕಂಪೌಂಡ್ ಇಂಟ್ರೆಸ್ಟ್ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಆಲ್ರೆಡಿ ಸಿಂಪಲ್ ಇಂಟ್ರೆಸ್ಟ್ ಹಲವಾರು ಟಾಪಿಕ್ಸ್ ಗಳನ್ನ ನಾನು ಹಾಕಿದ್ದೀನಿ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ಅದನ್ನ ಹಾಕಿದ್ದೀನಿ. ಸೊ ನಿಮ್ಗೆ ಕಂಟಿನ್ಯೂಸ್ ಆಗಿ ವಿಡಿಯೋಸ್ ಗಳು ಸಿಗ್ಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇರ್ತಾವ, ಇಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಟೆಲಿಗ್ರಾಮ್ ಲಿಂಕ್ ಐತೆ. ಸೊ ಎಲ್ರು ಅದಕ್ಕೆ ಜಾಯ್ನ್ ಆಗ್ರಿ. ಆಮೇಲೆ ಇನ್ನೊಂದು ಟೆಲಿಗ್ರಾಮ್ ಗ್ರೂಪ್ ಅನ್ನ ಕೂಡ ಹಾಕಿರ್ತೀನಿ, ಜಾಬ್ ನ್ಯೂಸ್ ಅಂತಂದೇಳಿ. ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಬರುವಂತಹ ಪ್ರತಿಯೊಂದು ಜಾಬ್ ಗಳ ಥಿಂಗ್ಸ್ ಬಗ್ಗೆ ನಾನು ಹೇಳ್ತೀನಿ. ಯಾವ್ಯಾವ ಜಾಬ್ಗಳನ್ನ ಕರಿತಾನೆ, ಮಿಲಿಟರಿ ಆಗಿರ್ಬೋದು, SS ಆಗಿರ್ಬೋದು, ಅದು ಕೂಡ ಟೆಲಿಗ್ರಾಮ್ ಅಲ್ಲಿ ಟೆಲಿಗ್ರಾಮ್ ಲಿಂಕ್ ಐತೆ, ಅದನ್ನು ಕೂಡ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ಎಲ್ರು ಜಾಯ್ನ್ ಆಗ್ರಿ. ಯಾರ್ಯಾರು ಎಲಿಜಿಬಲ್ ಇದ್ರಿ ಎಲ್ರು ಅಪ್ಲೈ ಮಾಡಿರ್ಬೇಕು. ಸೊ ನೋಡ್ರಿ, ಇವಾಗ ಕಂಪೌಂಡ್ ಇಂಟ್ರೆಸ್ಟ್ ಅಂದ್ರೆ ಏನು ಮೊದಲು ನಾವು ತಿಳ್ಕೊಳ್ಳೋಣ. ಸಿಂಪಲ್ ಇಂಟ್ರೆಸ್ಟ್ ಅಂದ್ರೆ ಏನು, ಕಂಪೌಂಡ್ ಇಂಟ್ರೆಸ್ಟ್ ಅಂದ್ರೆ ಏನು, ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ನಾನು ಹೇಳ್ಕೊಡ್ತೀನಿ. ಈಗ ನಾವು ಕಂಪೌಂಡ್ ಇಂಟ್ರೆಸ್ಟ್ ಅಂತ ಹೇಳಿದ್ರೆ ಕನ್ನಡದಲ್ಲಿ ಚಕ್ರ ಬಡ್ಡಿ ಅಂತಂದ್ ಹೇಳ್ತೀವಿ. ಬಡ್ಡಿಗೆ ಬಡ್ಡಿ ಅಂತಂದ್ ಹೇಳ್ತೀವಿ. ಚಕ್ರ ಬಡ್ಡಿ ಅಂತಂದ್ ಹೇಳಿದ್ರೆ ಹಳ್ಳಿ ಭಾಷೆಯಲ್ಲಿ ಬಡ್ಡಿಗೆ ಬಡ್ಡಿ ಏನ್ ಬರುತ್ತಲ್ಲ ಆ ಬಡ್ಡಿಗೆ ಮತ್ತ ಅದಕ್ಕೆ ಬಡ್ಡಿ ಹಚ್ತಾರ, ಅದನ್ನ ನಾವು ಚಕ್ರ ಬಡ್ಡಿ ಅಂತಂದ್ ಹೇಳ್ತೀವಿ. ಅದ್ ಹೆಂಗ ಅಂತಂದ್ ಹೇಳಿ ನಾವು ನೋಡೋಣ. ಇಲ್ಲಿ ನೋಡ್ರಿ, ನಾವು ಏನಪ್ಪಾ ಅಂತಂದ್ ಹೇಳಿದ್ರೆ ಯಾರೋ ಒಬ್ಬರ ಹತ್ರನೋ ಬ್ಯಾಂಕ್ ಹತ್ರನೋ ಅಥವಾ ಏನೋ ಒಂದ್ ಕಡೆ ಅಂತ ಅನ್ಕೊಡ್ರಿ. ಎಕ್ಸಾಂಪಲ್, ನಾವು ಒಂದು ಅಸಲನ್ನ ತಗೊಂಡ್ ಬಂದಿನಿ, ಒಂದು 500 rupees ಅನ್ನ ತಗೊಂಡ್ ಬಂದಿದ್ದೀನಿ. ಬಡ್ಡಿ ದರ ಎಷ್ಟೈತೆ ಅಂತ ಹೇಳಿದ್ರೆ 10% ಅಂತ ಐತೆ. ಎಷ್ಟು ವರ್ಷ? 2 ವರ್ಷಕ್ಕೆ ತಗೊಂಡ್ ಬಂದಿದ್ದೀನಿ. ಎಷ್ಟು ವರ್ಷಕ್ಕ? 2 ವರ್ಷಕ್ಕೆ ತಗೊಂಡ್ ಬಂದಿದ್ದೀನಿ. ಇವಾಗ ನಂದು ಸರಳ ಬಡ್ಡಿ ಎಷ್ಟಾಗತ್ತೆ ಇಲ್ಲಿ ನಾರ್ಮಲ್ ಆಗಿ ಕ್ಯಾಲ್ಕುಲೇಷನ್ ಮಾಡಿದ್ರೆ? ನೋಡ್ರಿ, ಸರಳ ಬಡ್ಡಿಗೆ ಫಾರ್ಮುಲಾ ಏನು? SI = P × T × R/100 ಅಂತಂದೇಳಿ. P × T × R/100. ಸರಳ ಬಡ್ಡಿ ಎಷ್ಟಾಗತ್ತ? SI = 500. ಆರ್ ಎಷ್ಟೈತಿ? 10% ಅನ್ಕೊಡ್ರಿ. ಟಿ ಎಷ್ಟೈತಿ? 2 ಐತಿ. /100. ಟ್ರೈ ಮಾಡ್ರಿ, ಎಷ್ಟಾಯ್ತು ಇದು? 500. ಆಮೇಲೆ 100 ರೂಪಾಯಿ ಆಯ್ತು. ಎಷ್ಟಾಯ್ತು? 100 ರೂಪಾಯಿ ಆಯ್ತು. SI ಎಷ್ಟಾಯ್ತಪ್ಪ ಅಂತಂದ ಹೇಳಿದ್ರೆ 100 ರೂಪಾಯಿ ಆಯ್ತು. ಟೋಟಲ್ ಅಮೌಂಟ್ ಎಷ್ಟಾಗತ್ತ ಇದು? ಟೋಟಲ್ ಅಮೌಂಟ್ ಎಷ್ಟಾಗತ್ತ? ಇದು 500 ಪ್ಲಸ್ 100, ನಾನು ಎಷ್ಟು ಕೊಡ್ಬೇಕಾಗತ್ತ? 600 ರೂಪಾಯಿ ಕೊಡ್ಬೇಕಾಗತ್ತೆ. ಇದು ಸಿಂಪಲ್ ಇಂಟ್ರೆಸ್ಟ್. ಟೋಟಲ್ ಅಮೌಂಟ್ ರಿಟರ್ನ್ ಎಷ್ಟು ಕೊಡ್ಬೇಕು? ಬಡ್ಡಿ 100 ರೂಪಾಯಿ ಆಗತ್ತ. ಟೋಟಲ್ ಎಲ್ಲ ಸೇರಿ 600 ರೂಪಾಯಿ ನಾವು ರಿಟರ್ನ್ ಕೊಡ್ಬೇಕು. ಈಗ ಅಪ್ಪಿ ತಪ್ಪಿ ನಾನು ಚಕ್ರ ಬಡ್ಡಿಯಲ್ಲಿ ತಗೊಂಡ್ ಬಂದ್ರೆ ಸೇಮ್ ಅಮೌಂಟ್ ಅಂತ ತಗೊಳ್ರಿ, 500. ಆರ್ ಎಷ್ಟೈತಿ? 10% ಅಂತಂದೈತೆ. ಸೊ ಟೋಟಲ್ ಟೈಮ್ ಎಷ್ಟೈತಿ? 2 ವರ್ಷ. ವರ್ಷಕ್ಕೆ ಚಕ್ರ ಬಡ್ಡಿ ಏನಪ್ಪಾ ಅಂತಂದ್ ಹೇಳಿದ್ರೆ ವರ್ಷಕ್ಕೊಂದ್ಸಾರಿ ಅಂತಂದ್ ಹೇಳಿ ಹಿಂಗ್ ಕೊಟ್ಟಿರ್ತಾರ. ಅದನ್ನಂತಂದ್ ಅನ್ಕೊಳ್ಳೋಣ. ಇವಾಗ ನಾವ್ ಏನ್ ಮಾಡೋಣ ಅಂತಂದ್ ಹೇಳಿದ್ರೆ ಕ್ಯಾಲ್ಕುಲೇಷನ್ ಮಾಡೋಣ. ಈಗ 1 ವರ್ಷಕ್ಕೆ ಮೊದಲು ಕ್ಯಾಲ್ಕುಲೇಷನ್ ಮಾಡೋಣ. 1 ವರ್ಷಕ್ಕೆ ಬಡ್ಡಿ ಎಷ್ಟಾಗತ್ತೆ, ಚಕ್ರ ಬಡ್ಡಿ ಹೆಂಗ್ ಕ್ಯಾಲ್ಕುಲೇಷನ್ ಮಾಡ್ಬೇಕಾಗತ್ತೆ ಅಂತಂದ್ ಹೇಳಿ, ವರ್ಷಕ್ಕೆ ಬಡ್ಡಿ ಎಷ್ಟಾಗತ್ತೆ ಅಂತಂದ್ ಹೇಳಿ ನಾರ್ಮಲ್ ಫಾರ್ಮುಲಾ ಬಡ್ಡಿ ಕಂಡುಹಿಡಿತೀವಲ್ಲ, P × T × R/100 ನ ಯೂಸ್ ಮಾಡ್ಕೊಂಡು ನಾವು ಮಾಡೋಣ. ಸೊ SI = 1 ವರ್ಷಕ್ಕೆ ಎಷ್ಟಾಗತ್ತೆ ನೋಡ್ರಿ? P ಎಷ್ಟೈತಿ? 500 ಅಂತಂದೈತೆ. ಇಂಟು ಆರ್ ಎಷ್ಟೈತಿ? 10 ಅಂತಂದೈತೆ. ಸರ್, ಟಿ ಎಷ್ಟು ತಗೋಬೇಕು 1 ವರ್ಷಕ್ಕೆ ಅಂತಂದ್ ಹೇಳಿದ್ರೆ 1 ತಗೊಂಡ್ವಿ. /100. ಈ 2 ಜೀರೋ ಕ್ಯಾನ್ಸಲ್, ಈ ಜೀರೋ ಕ್ಯಾನ್ಸಲ್. ಟೋಟಲ್ ಎಷ್ಟು ರೂಪಾಯಿ ಆಯ್ತು? 50 ರೂಪಾಯಿ ಆಯ್ತು. ಇದು 1 ವರ್ಷಕ್ಕಾಯ್ತು. SI ಬಡ್ಡಿ ಆಯ್ತು. ನಮ್ದು ಟೋಟಲ್ ಅಮೌಂಟ್ ಎಷ್ಟಾಗತ್ತೆ ಇವಾಗ 1 ವರ್ಷಕ್ಕೆ? ಇದು 500 ಐತಿ. ಅದಾದ ನಂತರ ಇದು ಬಡ್ಡಿ 50 ಬಂದೈತಿ. ಟೋಟಲ್ ಎಷ್ಟಾಯ್ತು? 550 ಆಯ್ತು. ಇದು ಅಮೌಂಟ್ ಟೋಟಲ್ ಆಯ್ತು ವರ್ಷಕ್ಕೆ. ಇವಾಗ ನಾವು ಚಕ್ರ ಬಡ್ಡಿಯನ್ನ ಕಂಡುಹಿಡಿಯತ್ತೀವಲ್ಲ, ಈಗ ನೆಕ್ಸ್ಟ್ ಏನು? ಇನ್ನು ನೆಕ್ಸ್ಟ್ ವರ್ಷಕ್ಕೆ ನಾವು ಹೆಂಗ್ ಕಂಡುಹಿಡಿಬೇಕು? ನೆಕ್ಸ್ಟ್ ವರ್ಷಕ್ಕೆ ಪಿ ಏನಾಗತ್ತ ಅಂತಂದ್ ಹೇಳಿದ್ರ ಈ 500 ಆಗಂಗಿಲ್ಲ, ಇದು 500 ಆಗತ್ತ. 550 ಆಗತ್ತೆ. ಪಿ ಎಷ್ಟಾಗತ್ತ? 550 ಆಗತ್ತೆ. ಯಾಕಂತಂದ್ ಹೇಳಿದ್ರೆ ಬಡ್ಡಿಗೆ ಬಡ್ಡಿ ಅಂತಂದ್ ಹೇಳ್ತೀವಿ. ವರ್ಷಕ್ಕೆ ಬಡ್ಡಿ ಎಷ್ಟು ಬಂತು? 550. ಟೋಟಲ್ 50 ಬಂತು. ಅದಾದ ನಂತರ ಟೋಟಲ್ ಅಮೌಂಟ್ ಎಷ್ಟಾಯ್ತು? 550 ಆಯ್ತು. ಚಕ್ರ ಬಡ್ಡಿಯನ್ನ ಕ್ಯಾಲ್ಕುಲೇಷನ್ ಮಾಡುವಾಗ ಏನಾಗತ್ತ? ಪಿ ಇದನ್ನ ತಗೊಳಕ್ ಆಗಂಗಿಲ್ಲ. ಪಿ ಏನಂತಂದ್ ಹೇಳಿದ್ರೆ ಬಡ್ಡಿಯನ್ನ ಸೇರಿಸಿ ತಗೋಬೇಕಾಗತ್ತ. ಅವಾಗ ಟೋಟಲ್ ಆಗಿ 550 ಆಯ್ತು. ರೇಟ್ ಎಷ್ಟಾಯ್ತು? 10 ಐತಿ. ಪಿ ಎಷ್ಟೈತಿ? ಇವಾಗ ಮತ್ ಮುಂದಿನ ವರ್ಷಕ್ಕೆ ಕಂಡಿಡ್ಬೇಕು. 1 ವರ್ಷಕ್ಕೆ ಇಷ್ಟ ಆಯ್ತು. ಇನ್ ಮುಂದಿನ ವರ್ಷಕ್ಕೆ ಎಷ್ಟಾಗತ್ತೆ? ಪಿ ಅಂತೂ ತಗೊಂಡಿವಿ 550 ಇಂಟು ಆರ್ ಎಷ್ಟಾಯ್ತು? 10. ಇದು 1. ಅದಾದ ನಂತರ ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಮಾಡ್ರೆ 100 ಅಂತಂದೇಳಿ. ಈ ಜೀರೋ ಕ್ಯಾನ್ಸಲ್. ಟೋಟಲ್ ಆಗಿ ಎಷ್ಟಾಗತ್ತ ಅಂತಂದ್ರೆ ಹೇಳಿದ್ರೆ 55 ಆಗತ್ತ. ಟೋಟಲ್ ಆಗಿ ಎಷ್ಟಾಗತ್ತ? 55 SI ನೆಕ್ಸ್ಟ್ ಇಯರ್ಕ್ ಆಗತ್ತ. ಹಂಗಾದ್ರೆ ಟೋಟಲ್ ಅಮೌಂಟ್ ಎಷ್ಟು ಕೊಡ್ಬೇಕು ಇವಾಗ? ಟೋಟಲ್ ಅಮೌಂಟ್ ಇದು ಪಿ ಎಷ್ಟೈತಿ? 550 ಐತಿ. ಇವಾಗ ಬಂದಿರೋ ಎಷ್ಟೈತಿ? SI 5 ಐತಿ. 55. ಟೋಟಲ್ ಎಷ್ಟಾಗತ್ತಪ್ಪ ಅಂತಂದ್ ಹೇಳಿದ್ರೆ 605 ರೂಪಾಯಿ ಆಗತ್ತ. ಟೋಟಲ್ ಎಷ್ಟು ಕೊಡ್ಬೇಕಾಗತ್ತ ನಾವು? ರಿಟರ್ನ್ 605. ಇದನ್ನ ನೋಡ್ರಿ, ಇದನ್ನೇ ನಾವೇನಂತ ಅಂತಂದ್ ಹೇಳ್ತೇವೆ, ಬಡ್ಡಿಗೆ ಬಡ್ಡಿಯನ್ನ ಹಚ್ತೀವಿ ಅಂತಂದ್ ಹೇಳಿ. ಇಲ್ಲಿ ಅಸಲು ಪ್ಲಸ್ ಬಡ್ಡಿ ಬಂತು. ಇದನ್ನೇನ್ ತಗೊಂಡ್ವಿ, ಅದನ್ನ ಬಡ್ಡಿ ಮತ್ತು ಅಸಲು ಸೇರಿಸ್ಬಿಟ್ಟು ಮತ್ತೆ ನಾವು ಬಡ್ಡಿ ಹಾಕ್ತಿವಿ. ಅದನ್ನ ನಾವು ಏನಂತ ಸಿಂಪಲ್ ಆಗಿ ಚಕ್ರ ಬಡ್ಡಿ ಅಂತ ಕರಿತೀವಿ. ನೀವು ಡೈರೆಕ್ಟ್ ಈ ತರ ಸಾಲ್ವ್ ಮಾಡ್ಕೋಬಹುದು, ತುಂಬಾ ಟೈಮ್ ಹಿಡಿಯುತ್ತೆ. ಇಲ್ಲ ಫಾರ್ಮುಲಾವನ್ನ ಯೂಸ್ ಮಾಡ್ಕೊಂಡು ನಾವು ಚಕ್ರ ಬಡ್ಡಿಯನ್ನ ಕಂಡು ಹಿಡ್ಕೋಬೇಕಾಗತ್ತ. ಆ ಫಾರ್ಮುಲಾ ಏನಂತಂದ್ ಹೇಳ್ತೀನಿ. ಅಮೌಂಟ್ ಈಕ್ವಲ್ ಟು P × 1 + R/n × 100
ಡಿವೈಡೆಡ್ ಬೈ ಎನ್ ಇಂಟು ಟಿ ಅಂತಂದೇಳಿ ಈ ಫಾರ್ಮುಲಾವನ್ನ ಯೂಸ್ ಮಾಡ್ಕೊಂಡು ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಾಗತ್ತ. ಈಗ ನಾನು ಹೇಳ್ಕೊಡ್ತೀನಿ ಏನೇನಂತಂದೇಳಿ. ಸರ್ ಎ ಅಂತಂದ್ ಹೇಳಿದ್ರೆ ಏನ್ರಿ, ಒಟ್ಟು ಮೊತ್ತ, ಟೋಟಲ್ ಆಗಿರೋ ಮೊತ್ತ ಅಂತಂದ್ ಹೇಳ್ತೀವಿ. ಅದಾದ ನಂತರ ಪಿ ಅಂತಂದ್ ಹೇಳಿದ್ರೆ ನಾವು ಅಸಲು ಅಂತಂದ್ ಹೇಳ್ತೀವಿ. ಆರ್ ಅಂತಂದ್ ಹೇಳಿದ್ರೆ ಏನು, ಬಡ್ಡಿ ದರ. ಎನ್ ಅಂತಂದ್ ಹೇಳಿದ್ರೆ ಇದು ಎಷ್ಟು ವರ್ಷಕ್ಕೊಮ್ಮೆ ಚಕ್ರ ಬಡ್ಡಿಯನ್ನ ಹೇಳ್ತೀವಿ, ಎಷ್ಟು ವರ್ಷಕ್ಕೊಮ್ಮೆ ಡಬಲ್ ಆಗುತ್ತ ಅಂತಂದ್ ಹೇಳಿ. ಅದು ಒಂದೇನಪ್ಪಾ ಅಂತಂದ್ ಹೇಳಿದ್ರೆ ಅವಧಿ ಅದೊಂದು ಬರುತ್ತೆ, ಅದನ್ನ ನಾನು ಸಾಲ್ವ್ ಮಾಡುವಾಗ ಹೇಳ್ತೀನಿ. ಟಿ ಅಂತಂದ್ ಹೇಳಿದ್ರೆ ಟೈಮ್ ಅಂತಂದ್ ಹೇಳ್ತೀವಿ. ಇದು ಚಕ್ರ ಬಡ್ಡಿ ಎಷ್ಟು ಟೈಮ್ ಆಗುತ್ತ ಅಂತಂದ್ ಹೇಳಿ, ಎನ್ ವ್ಯಾಲ್ಯೂ ಅದನ್ನ ತಗೊಂಡ್ ಮಾಡಿದ್ರೆ ನಮ್ಗೆ ಸಾಲ್ವ್ ಆಗುತ್ತ. ನಾವು ಟ್ರೈ ಮಾಡೋಣ. ಇಲ್ಲಿ ನೋಡ್ರಿ, ವಾರ್ಷಿಕವಾಗಿ ಬಡ್ಡಿ ದರ, ಚಕ್ರ ಬಡ್ಡಿ ಏನಂತಂದ್ ಹೇಳಿದ್ರೆ ವಾರ್ಷಿಕವಾಗಿ ತಗೊಂಡಿದ್ದಾನ. ಚಕ್ರ ಬಡ್ಡಿ ಏನಂತಂದ್ ಹೇಳಿದ್ರೆ ವಾರ್ಷಿಕವಾಗಿ, ಅಂದ್ರೆ ಒಂದು ವರ್ಷಕ್ಕೊಮ್ಮೆ ಚಕ್ರ ಬಡ್ಡಿ ಆಗತ್ತ ಅಂತಂದ್ ಹೇಳಿದಾನ. ಹಂಗಾದ್ರೆ ಇಲ್ಲಿ ಎನ್ ವ್ಯಾಲ್ಯೂ ಎಷ್ಟು ತಗೋಬೇಕು, 1 ಅಂತ ತಗೋಬೇಕು. ವಾರ್ಷಿಕವಾಗಿ ಅಂತಂದ್ ಹೇಳಿದ್ರೆ ಎನ್ ವ್ಯಾಲ್ಯೂ 1 ಆಯ್ತು, ವರ್ಷಕ್ಕೆ ಒಂದೇ ಸಾರಿ. ಸಂಯೋಜಿತವಾದ್ರೆ 10% ರಂತೆ, 10% ರಂತೆ, ಅಂದ್ರೆ ಆರ್ ವ್ಯಾಲ್ಯೂ ಎಷ್ಟು 10% ರಂತೆ, 2 ವರ್ಷಕ್ಕೊಮ್ಮೆ. ಟಿ ವ್ಯಾಲ್ಯೂ ಎಷ್ಟು 2 ವರ್ಷಕ್ಕೊಮ್ಮೆ. ಟೋಟಲ್ ಅಮೌಂಟ್ ಎಷ್ಟಾಗತ್ತ, 12,600 ರು ಅಂತಂದ್ ಹೇಳಿ. ಪಿ ವ್ಯಾಲ್ಯೂ ಎಷ್ಟು 12,600 ರು. ಇದ್ರ ಮೇಲೆ ಚಕ್ರ ಬಡ್ಡಿ ಎಷ್ಟಾಗತ್ತೆ ಅಂತಂದ್ ಹೇಳಿ ಕ್ವಶನ್ ಅನ್ನ ಕೇಳಿದಾರೆ. ಈಗ ನಮ್ದು ಫಾರ್ಮುಲಾ ಪ್ರಕಾರ ಎ ಈಕ್ವಲ್ ಟು ಪಿ ಇಂಟು 1 ಪ್ಲಸ್ ಆರ್ ಎನ್ ಇಂಟು ಟಿ, ಇಲ್ಲಿ ಎನ್ ಇಂಟು ಟಿ. ಸೊ ಇದು ನೋಡ್ರಿ, ಎನ್ ಇಂಟು 100 ಇದು, ಸಾರಿ, ಎನ್ ಇಂಟು 100 ಇಂಟು ಟಿ, ಇದು ನಮ್ದು ಫಾರ್ಮುಲಾ ಆಯ್ತು. ಈ ಫಾರ್ಮುಲಾ ಪ್ರಕಾರ ನಾವು ಅಮೌಂಟ್ ಅನ್ನ ಮೊದಲು ಕಂಡು ಹಿಡ್ಕೊಳ್ಳೋಣ. ಪಿ ಎಷ್ಟೈತಿ ಸರ್, 12,600 ಐತಿ. ಅದಾದ ನಂತರ 1 ಪ್ಲಸ್ ಆರ್ ಎಷ್ಟೈತೆ 10 ಡಿವೈಡೆಡ್ ಬೈ, ಸೊ ಇಲ್ಲಿ ಎನ್ಯುವಲಿ ಎನ್ ಅಂತ ವಾರ್ಷಿಕವಾಗಿ ಕೊಟ್ಟಾನೆ, ಎನ್ ಇಂಟು ಏನಂತ 1 ಅಂತಂದೈತೆ, ಇಂಟು 100 ಡಿವೈಡೆಡ್ ಬೈ 1 ಇಂಟು ಎಷ್ಟು ವರ್ಷ, 2 ವರ್ಷ. ಸೊ ಟೋಟಲ್ ಆಗಿ ನೋಡ್ರಿ ಎಷ್ಟಾಗತ್ತ, ಇಲ್ಲೇ ಮುಂದೆ ಬರ್ಕೋತೀನಿ, 12,600 ಇಂಟು ಇದನ್ನಷ್ಟ ತಗೊಳ್ಳೋಣ. ಸೊ ಇದು 0 ಕ್ಯಾನ್ಸಲ್, ಇದು 0 ಕ್ಯಾನ್ಸಲ್. ಇಲ್ಲಿ ಏನ್ ಉಳಿತು, ಇಲ್ಲಿ ಸೈಡ್ ಬರ್ಕೊಂಡ್ರೆ 1 ಡಿವೈಡೆಡ್ ಬೈ 1 ಪ್ಲಸ್ 10 ಅಂತಂದಾಯ್ತು. ಇದು ಸಾಲ್ವ್ ಮಾಡಿದ್ರೆ ನೋಡ್ರಿ ಕೆಳಗಡೆ 1 ಅಂತಂದೈತೆ. ಸೊ ಟೋಟಲ್ ನಮ್ಗೆ ಲಸ ಎಷ್ಟು ಬರುತ್ತೆ, 10 ಬರುತ್ತೆ. ಇದು 1 ಇಂಟು 10 ಆಯ್ತು, 10 ಇಂಟು 1 10 ಆಯ್ತು. ಸೊ 10 ಪ್ಲಸ್ 1 ಎಷ್ಟಾಗತ್ತೆ ಅಂದ್ರೆ 11 ಆಗತ್ತ. 11 ಡಿವೈಡೆಡ್ ಬೈ 10 ಸ್ಕ್ವೇರ್ ಆಗತ್ತೆ ಇದು. ಸೊ ಇಲ್ಲಿ ಏನಂತಂದ ಹೇಳಿದ್ರೆ 2 ಐತಲ್ಲ, ಸ್ಕ್ವೇರ್ ಆಗತ್ತೆ. ಇದನ್ನ ನಾವು ಸಿಂಪ್ಲಿಫಿಕೇಶನ್ ಮಾಡಿ ಬರ್ದಾಗ 12,600 11 ಇಂಟು 10 11 ಇಂಟು 10 ಎರಡು ಸರಿ ಬರ್ಕೋಬೇಕು ಸ್ಕ್ವೇರ್ ಅಂತಂದ ಹೇಳಿ. ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್. ಈಗ ನೋಡ್ರಿ 126 ಇಂಟು 11ರಿಂದ ಮಾಡ್ರಿ ಎಷ್ಟು ಬರುತ್ತಾ, 11 ಆರ್ಲೆ 66, 11 ಎರಡ್ಲೆ 22, 6 28, 11 ಒಂದ್ಲೆ 11, 11 ಪ್ಲಸ್ 2 ಅಂತಂದ ಹೇಳಿದ್ರೆ 13 ಆಯ್ತು. ನೆಕ್ಸ್ಟ್ ಇನ್ನು 11ರಿಂದ ಮಾಡ್ರಿ, ಇನ್ನೊಂದ್ಸಾರಿ 11ರಿಂದ ಮಾಡ್ರಿ. ಸೊ ನಮ್ಗೆ ಎಷ್ಟು ಬರುತ್ತೆ ನೋಡ್ರಿ, ಇನ್ನೊಂದ್ಸಾರಿ 11ರಿಂದ ಮಾಡಿದ್ವಿ ಅಂತಂದ ಹೇಳಿದ್ರೆ ಟೋಟಲ್ ಆಗಿ 15,246 ಅಂತಂದ ಹೇಳಿ ಬರುತ್ತೆ. ಟೋಟಲ್ ಆಗಿ ಎಷ್ಟು ಬರುತ್ತಾ ಅಮೌಂಟ್, 15,246 ಅಂತಂದ ಹೇಳಿ ಬರುತ್ತೆ ಟೋಟಲ್ ಅಮೌಂಟ್ ಆಯ್ತು. ಬಟ್ ಅದು ನಮ್ಗೆ ಏನ್ ಕಂಡಿಡಿ ಅಂತಂದ ಹೇಳಿದಾರೆ, ಸಿ ಐ ಕಂಡಿಡಿ ಅಂತಂದ ಹೇಳಿದಾರ. ಅಮೌಂಟ್ ಈಕ್ವಲ್ ಟು ಏನು, ಪಿ ಪ್ಲಸ್ ಸಿ ಐ ಅಂತಂದ ಹೇಳ್ತೀವಿ. ಸೇಮ್ ಅದೇ ತರ ಪಿ ಪ್ಲಸ್ ಸಿ ಐ. ಇಲ್ಲಿ 15,000 ಐತಿ, 15,246 ಅಂತ ಬರ್ಕೊಡ್ರಿ. ಪಿ ಎಷ್ಟೈತಿ 12,600 ಅಂತಂದೈತಿ, ಪ್ಲಸ್ ಸಿ ಐ. ಸೊ ನಾವು ಇದನ್ನ ಆ ಕಡೆ ಕಳಿಸಿದ್ರೆ ಸಿ ಐ ನಮ್ದು ವ್ಯಾಲ್ಯೂ ಎಷ್ಟು ಬರುತ್ತೆ ಮೈನಸ್ ಆಗಿ, ಟೋಟಲ್ ಆಗಿ ಮೈನಸ್ ಮಾಡ್ರಿ. 15,246, ಅದಾದ ನಂತರ 12,600 ಮೈನಸ್ ಮಾಡ್ಕೊಬೇಕು. 12,600 ಅಲ್ಲ, ಎಸ್ 12,600. ಸೊ ಟೋಟಲ್ ಆಗಿ ನಾವು ಮೈನಸ್ ಮಾಡ್ಕೊಂಡಾಗ ನಮ್ದು ಆನ್ಸರ್ ಎಷ್ಟು ಬರುತ್ತೆ ನೋಡ್ರಿ, ಇದು 6, ಇದು 4. ಸೊ ಇದು 6 ಆಗತ್ತ. ನೆಕ್ಸ್ಟ್ 5ರಾಗ 3 ಕಳೆದ್ರೆ 2, 2,646 ಅಂತಂದ ಹೇಳಿ ನಮ್ದು ಆನ್ಸರ್ ಬರುತ್ತೆ. ಕ್ಲಿಯರ್ ಎಲ್ರಿಗೂ? ಸೊ ಈ ರೀತಿಯಾಗಿ ನಾವು ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ಕೊಂತ ಹೋಗ್ಬೇಕಾಗತ್ತ. ಸೊ ಈ ರೀತಿಯಾಗಿ ಏನಂತಂದ ಹೇಳಿದ್ರೆ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ಬೇಕು. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಅದೇ ತರ. ನೆಕ್ಸ್ಟ್ ಅವ್ನು ಏನ್ ಕೊಟ್ಟಿದಾನ ಏನಿಲ್ಲ ಅಂತಂದ ಹೇಳಿ ಕರೆಕ್ಟ್ ಆಗಿ ನೋಡ್ಕೊಬೇಕಷ್ಟೆ. ಇಲ್ಲಿ ನೋಡ್ರಿ, ಅಲ್ಲಿ ಏನ್ ಕೊಟ್ಟಿದ್ದ ಮೊದಲು, ಇಲ್ಲಿ ವಾರ್ಷಿಕವಾಗಿ ಅಂತ ಕೊಟ್ಟಿದ್ದ. ಇಲ್ಲಿ ಏನಂತ ಕೊಟ್ಟಿದ್ದ, ವಾರ್ಷಿಕವಾಗಿ ಅಂತಂದು ಹೇಳ್ಕೊಟ್ಟ. ಬಟ್ ಆದ್ರೆ ಇಲ್ಲೇನ್ ಕೊಟ್ಟಿದಾನ, ಅರ್ಧ ವಾರ್ಷಿಕವಾಗಿ ಅಂತ ಕೊಟ್ಟಿದಾನ. ಇಲ್ಲೇನ್ ಕೊಟ್ಟಿದಾನ, ಅರ್ಧ ವಾರ್ಷಿಕವಾಗಿ ಅಂತಂದ ಹೇಳಿ. ಅಂದ್ರೆ ಎನ್ ವ್ಯಾಲ್ಯೂ ಎಷ್ಟಾಯ್ತು, ವರ್ಷದಲ್ಲಿ ವರ್ಷ ಎಷ್ಟೈತಿ, ಒಂದ್ ವರ್ಷದಲ್ಲಿ 12 ತಿಂಗಳು, ವರ್ಷಕ್ಕೆ 12 ತಿಂಗಳು. ಅರ್ಧ ವಾರ್ಷಿಕವಾಗಿ ಅಂತಂದ ಹೇಳಿದ್ರೆ 6 ತಿಂಗಳಿಗೆ ಒಂದ್ಸಾರಿ. ಎನ್ ವ್ಯಾಲ್ಯೂ ಎಷ್ಟಾಯ್ತು, 2 ಆಯ್ತು. ನಾವು ಚಕ್ರ ಬಡ್ಡಿಯನ್ನ ಏನ್ ಮಾಡ್ತಿದೀವಿ, 6 ತಿಂಗಳಿಗೆ ಒಂದ್ಸರಿ ಚೇಂಜಸ್ ಮಾಡ್ತಾ ಇದೀವಿ, 6 ತಿಂಗಳಿಗೆ ಒಂದ್ಸರಿ ಸಂಯೋಜಿತ ಮಾಡ್ತಾ ಇದೀವಿ, 6 ತಿಂಗಳಿಗೆ ಒಂದ್ಸರಿ ಕ್ಯಾಲ್ಕುಲೇಟ್ ಮಾಡ್ತಾ ಇದೀವಿ ಅಂತ ಅರ್ಥ. ಅರ್ಧ ವಾರ್ಷಿಕವಾಗಿ ಅಂತಂದ ಹೇಳಿದ್ರೆ ವರ್ಷದಲ್ಲಿ 12 ತಿಂಗಳು, ಅರ್ಧ ವಾರ್ಷಿಕವಾಗಿ ಅಂದ್ರೆ 6 ತಿಂಗಳಿಗೆ ಒಂದ್ಸರಿ, ಅಂದ್ರ
ಎನ್ ವ್ಯಾಲ್ಯೂ ಎಷ್ಟಾಯ್ತು 12 ಡಿವೈಡ್ ಬಾರ್ ಅಂತಂದ ಹೇಳಿದ್ರೆ 2 ಸಾರಿ ಅಂತಂದ ಹೇಳಿ ಎನ್ ವ್ಯಾಲ್ಯೂ 2 ಸಾರಿ ತಗೊಂಡು ಅದ್ರ ಬಗ್ಗೆ ಇನ್ನೊಂದ್ಸರಿ ಡಿಸ್ಕಷನ್ ಮಾಡ್ತೀನಿ ಈ ಪ್ರಾಬ್ಲಮ್ ಮುಗಿದ ನಂತರ. ನೆಕ್ಸ್ಟ್ ಪ್ರತಿ ವರ್ಷಕ್ಕೆ 8% ಅಂತೆ ಆರ್ ವ್ಯಾಲ್ಯೂ ಏನು 8%. ಸೊ ವರ್ಷಕ್ಕೆ ಒಂದು ವರ್ಷಕ್ಕೆ ಅಂತಂದ ಹೇಳಿದಾನ ಟಿ ವ್ಯಾಲ್ಯೂ ಎಷ್ಟು 1 ಅಂತಂದಾಯ್ತು. ಟಿ ವ್ಯಾಲ್ಯೂ ಎಷ್ಟಾಯ್ತು 1 ಅಂತಂದಾಯ್ತು. ಟೋಟಲ್ ಆಗಿ ಎಷ್ಟು ಸಾವಿರ 48,000. ಪಿ ವ್ಯಾಲ್ಯೂ ಎಷ್ಟಪ್ಪ ಅಂತಂದ ಹೇಳಿದ್ರೆ 48,000. ಹಂಗಾದ್ರೆ ಸಂಯುಕ್ತ ಬಡ್ಡಿಯನ್ನ ಸಿ ಐ ಅನ್ನ ಕಂಡುಹಿಡಬೇಕು. ನಮ್ದ ಫಾರ್ಮುಲಾ ಏನು ಎ ಈಕ್ವಲ್ ಟು ಪಿ ಇಂಟು 1 ಪ್ಲಸ್ ಆರ್ ಡಿವೈಡೆಡ್ ಬೈ ಎನ್ ಇಂಟು 100 ಡಿವೈಡೆಡ್ ಬೈ ಎನ್ ಇಂಟು ಟಿ ಅಂತಂದ್ರೆ ನಮ್ದು ಫಾರ್ಮುಲಾ. ಈಗ ಹಾಕೊಡ್ರಿ ಎ ವ್ಯಾಲ್ಯೂ ಕಂಡಿಡ್ರಿ ಟೋಟಲ್ ಆಗಿ ಇದು 48,000. 1 ಪ್ಲಸ್ ಆರ್ ವ್ಯಾಲ್ಯೂ ಎಷ್ಟೈತಿ 8 ಐತಿ. ಎನ್ ವ್ಯಾಲ್ಯೂ ಎಷ್ಟೈತಿ 2 ಇಂಟು 100. ಸೊ ಇಲ್ಲಿ ಎನ್ ವ್ಯಾಲ್ಯೂ 2 ವರ್ಷ ಎಷ್ಟು 1. ಸೊ ಇವಾಗ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋಣ 4,800. ಇದನ್ನ ಅಷ್ಟೇ ನಾನು ಸಪ್ರೇಟ್ ಆಗಿ ತಗೋತೀನಿ ನೋಡ್ರಿ. ಇದನ್ನ ಹಂಗ ಇರ್ಲಿ 1 ಪ್ಲಸ್ 8 ಡಿವೈಡೆಡ್ ಬೈ 2 ಇಂಟು 100 ಅಂತಂತ ಹೇಳಿದ್ರೆ ಇದನ್ನಷ್ಟೇ. ಸೊ 2 4 8 2 1 2. ಸೊ 2 4 8 2 1 2. ಇನ್ನು ಏನಾಗುತ್ತೆ ನೋಡ್ರಿ 2 2 4 2 50 2 1 2 25 ಏನ್ ಉಳಿತು 1 ಪ್ಲಸ್ 1 ಡಿವೈಡೆಡ್ ಬೈ 25 ಅಂತಂದು ಉಳಿತು. ಲಸ ತಗೊಂಡ್ರೆ ಏನಾಗುತ್ತೆ ಟೋಟಲ್ ಆಗಿ 25 ಆಗುತ್ತೆ. ಇದು ಕೆಳಗಡೆ 1 ಆಯ್ತು 1 ಇಂಟು 25 ಇಷ್ಟು 1. ಸೊ ಇದು ನೋಡ್ರಿ 25 ಪ್ಲಸ್ 1 ಆಯ್ತು. ಟೋಟಲ್ ಆಗಿ 26 ಡಿವೈಡೆಡ್ ಬೈ 25 ಅಂತಂದು ಹೇಳಿ ಬರುತ್ತೆ. ಸೊ ಇಲ್ಲಿ ಬರ್ಕೊಡ್ರಿ 26 ಡಿವೈಡೆಡ್ ಬೈ 25 ಹೋಲ್ ಸ್ಕ್ವೇರ್ ಅಂತಂದ ಹೇಳಿ. ಸರ್ ಇದನ್ನ ಹೆಂಗ್ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕ್ರಿ 4,800 ಇಂಟು 26 25 ಇನ್ನೊಂದ್ಸರಿ ಬರ್ಕೊಡ್ರಿ 2 ಸರಿ ಅಂತಂದ ಹೇಳಿದ್ರೆ ಸ್ಕ್ವೇರ್ ಅಂದ್ರೆ 2 ಸರಿ ಬರ್ಕೋಬೇಕು. ಸೊ ಇವಾಗ ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಬೇಕು. ಕ್ಯಾಲ್ಕುಲೇಷನ್ ಮಾಡ್ರಿ ಇಲ್ಲಿ 5ರಿಂದ ಹೋಗುತ್ತಾ. ಸೊ ಟೋಟಲ್ ಕ್ಯಾಲ್ಕುಲೇಷನ್ ಅನ್ನ ಮಾಡ್ಕೊಂಡಾಗ ಏನಂತಂದ ಹೇಳಿ ಬರುತ್ತೆ ನೋಡ್ಬೇಕು ನಾವು. ನೋಡ್ರಿ ನಾನು ಕೆಲವೊಂದು ಸ್ಟೆಪ್ಸ್ ಗಳನ್ನ ಹೇಳ್ತೀನಿ. 5 5 25 ಇದ್ ನೋಡ್ರಿ 5 9 45 45 ಅಂತಂದ ಹೇಳಿದ್ರೆ ಇನ್ನೆಷ್ಟು ಉಳಿತು 3 ಉಳಿತು. 5 6 30 9,600. ನೆಕ್ಸ್ಟ್ ಅದೇ ತರ ನೋಡ್ರಿ 5 5 25 5 1 5 46 ಆಗತ್ತ. 5 9 45 5 2 ಆಯ್ತು 9 1 9 2 0 ನೋಡ್ರಿ 1 9 2 0 ಡಿವೈಡೆಡ್ ಬೈ 5 ಡಿವೈಡೆಡ್ ಬೈ 5 ಇಂಟು 26 ಅಂತಂದು ಉಳಿತು. ಇನ್ನೂ ಕ್ಯಾಲ್ಕುಲೇಷನ್ ಮಾಡ್ಕೊಂತ ಹೋಗ್ಬೇಕಾಗತ್ತೆ. ಇಲ್ಲಿ ಮೇನ್ ಪ್ರಾಬ್ಲಮ್ ಏನಂತಂದ ಹೇಳಿದ್ರೆ ಸಿಂಪ್ಲಿಫಿಕೇಶನ್ ಮಾಡೋದು. ಸಿಂಪ್ಲಿಫಿಕೇಶನ್ ಇದ್ ಬರ್ಕೊಂಡು ಪ್ರಾಪರ್ ಆಗಿ ಸಿಂಪ್ಲಿಫಿಕೇಶನ್ ಮಾಡ್ಕೊಂಡ್ರೆ ಅಂದ್ರೆ ಮುಗೀತು. ಇದನ್ನೆಲ್ಲ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ನಿಮ್ಗ ಆನ್ಸರ್ ಎಷ್ಟು ಬರುತ್ತೆ ಅಂತಂದ ಹೇಳಿದ್ರೆ 51,916.80 ಅಂತಂದ ಹೇಳಿ ಬರುತ್ತೆ. ಟೈಮ್ ವೇಸ್ಟ್ ಮಾಡೋದು ಬೇಡ, ಅದಕ್ಕೆ ನಾನು ಡೈರೆಕ್ಟ್ ಆಗಿ ತಗೊಂಡಿದ್ದೀನಿ. ಇಲ್ಲಿ ನೋಡ್ರಿ ಸೊ ಇದು ಟೋಟಲ್ ಅಮೌಂಟ್ ಆಯ್ತು. ನಮಗೇನ್ ಕೇಳಿದಾರ ಸಿ ಐ ಕೇಳಿದಾನ ಅಂದ್ರ ಅಮೌಂಟ್ ಈಕ್ವಲ್ ಟು ಪಿ ಪ್ಲಸ್ ಸಿ ಐ ಅಂತಂದ ಹೇಳಿ. ಇದು ಎಷ್ಟೈತೆ 51,916.80. ಪಿ ಎಷ್ಟೈತಿ 48,000 ಅಂತಂದೈತೆ ಪ್ಲಸ್ ಸಿ ಐ. ಸೊ ಇದನ್ನ ಈ ಕಡೆ ಕಳಿಸ್ರಿ ಸಿ ಐ ಎಷ್ಟಾಗತ್ತೆ ಸಿ ಐ ಈಕ್ವಲ್ ಟು 3,916.80 ಅಂತಂದ ಹೇಳಿ ಆಗತ್ತೆ. ಸೊ ಕ್ಲಿಯರ್ ಎಲ್ರಿಗೂ. ಸೇಮ್ ಅದೇ ತರ ನೆಕ್ಸ್ಟ್ ಕ್ವಶನ್ ನೋಡೋಣ. ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗೈತೆ. ಇಲ್ಲಿ ನೋಡ್ರಿ ಪ್ರತಿ ವರ್ಷಕ್ಕೆ 4% ಅಂತ ಅಂದ್ರ ಆರ್ ವ್ಯಾಲ್ಯೂ ಏನಾಯ್ತು ಸಿಂಪಲ್ ಆಗಿ ಬರ್ಕೊಂಡ್ ಬಿಡ್ಬೇಕು. ಮೊದಲು ಕ್ವಶನ್ ಅನ್ನ ಅರ್ಥ ಮಾಡ್ಕೊ. ಆರ್ 4% ಆಯ್ತು. 9 ತಿಂಗಳ ಕಾಲ ಅಂತಂದೈತೆ. ಟಿ ವ್ಯಾಲ್ಯೂ ಎಷ್ಟಾಯ್ತು 9 ತಿಂಗಳಾಯ್ತು, ವರ್ಷದಲ್ಲಿ ಕೊಟ್ಟಿಲ್ಲ. ಹಂಗಾದ್ರೆ ತ್ರೈಮಾಸಿಕವಾಗಿ ಅಂದ್ರೆ ತ್ರೈಮಾಸಿಕ ಅಂತಂದ ಹೇಳಿದ್ರೆ 3 ತಿಂಗಳಿಗೊಂದ್ಸರಿ ಸಂಯೋಜಿತವಾದ್ರೆ ಚಕ್ರ ಬಡ್ಡಿ ಎಷ್ಟು ತ್ರೈಮಾಸಿಕವಾಗಿ ಸಂಯೋಜಿತವಾದ್ರೆ ಅಂದ್ರೆ ಒಂದು ವರ್ಷಕ್ಕೆ ಎಷ್ಟಾಗತ್ತ 3 ತಿಂಗಳಿಗೊಂದ್ಸರಿ ನೀವು ಕಂಪೌಂಡ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡತ್ತಿದ್ರಿ ಅಂತಂದ್ರೆ ಹೇಳಿದ್ರೆ ಸಿಂಪಲ್ ಆಗಿ ತಗೊಳ್ರಿ. 3 ತಿಂಗಳಿಗೊಂದ್ಸರಿ ಕ್ಯಾಲ್ಕುಲೇಷನ್ ಮಾಡಿದ್ರೆ ವರ್ಷಕ್ಕೆ ಎಷ್ಟು ಸಾರಿ ಕ್ಯಾಲ್ಕುಲೇಷನ್ ಮಾಡ್ತೀರಿ 12 ತಿಂಗಳೈತಿ 3 ತಿಂಗಳಿಗೊಂದ್ಸರಿ ಅಂತ ಹೇಳಿದ್ರೆ 3 1 3 4 4 ಸಾರಿ ಕ್ಯಾಲ್ಕುಲೇಷನ್ ಮಾಡ್ತೀರಿ. ಅಂದ್ರೆ ಎನ್ ವ್ಯಾಲ್ಯೂ ಎಷ್ಟಾಯ್ತು 4 ಅಂತಂದಾಯ್ತು. ಸೊ ಟೋಟಲ್ ಆಗಿ ಎಷ್ಟ್ರ ಮೇಲೆ ಪಿ ವ್ಯಾಲ್ಯೂ ಎಷ್ಟೈತಿ 1 ಲಕ್ಷ ಅಂತಂದೈತೆ. ಹಂಗಾದ್ರೆ ಅದ್ರ ಮೇಲಿನ ಮೊತ್ತ ಮತ್ತು ಚಕ್ರ ಬಡ್ಡಿಯನ್ನ ನಾವು ಕಂಡುಹಿಡ್ಬೇಕು ಇವಾಗ. ಸೊ ಈ ತರ ಕೊಟ್ಟಿದ್ದಾನೆ. ಇಲ್ಲಿ ನೋಡ್ರಿ ಟಿ ವ್ಯಾಲ್ಯೂ ಎಷ್ಟೈತಿ 9 ತಿಂಗಳು ಅಂತಂದೈತೆ. ಟಿ ವ್ಯಾಲ್ಯೂ ಎಷ್ಟೈತಿ 9 ತಿಂಗಳು ಅಂತಂದೈತೆ. ಅದನ್ನ ವರ್ಷದಲ್ಲಿ ಕನ್ವರ್ಟ್ ಮಾಡಿದ್ರೆ ಏನಾಗುತ್ತೆ 9 ಡಿವೈಡೆಡ್ ಬೈ 12. ಸೊ 9 ತಿಂಗಳು ವರ್ಷಕ್ಕೆ ಎಷ್ಟು ತಿಂಗಳಿದಾವ 12 ತಿಂಗಳು ಅಂತಂದೇಳಿ ಇದ್ ಹಿಂಗ ಬರ್ಕೊಡ್ರಿ. ಸೊ ನಮ್ದು ಫಾರ್ಮುಲಾ ಏನು ಎ ಈಕ್ವಲ್ ಟು ಪಿ 1 ಪ್ಲಸ್ ಆರ್ ಡಿವೈಡೆಡ್ ಬೈ ಎನ್ ಇಂಟು 100 ಎನ್ ಇಂಟು ಟಿ ಅಂತಂದ ಹೇಳಿ ನಮ್ದು ಫಾರ್ಮುಲಾ. ಇನ್ ಹೆಂಗ್ ತಗೊಂಡೆ 3 ತಿಂಗಳಿಗೊಂದ್ಸರಿ ಆಗೈತೆ ಅಂತಂದ ಹೇಳಿದ್ರೆ ವರ್ಷಕ್ಕೆ ಎಷ್ಟಾಗತ್ತ 4 ಸಾರಿ ಆಗತ್ತ. 4 ಸಾರಿ 3 ತಿಂಗಳಿಗೊಂದ್ಸರಿ, ನೆಕ್ಸ್ಟ್ 6 ತಿಂಗಳಿಗೆ, 9 ತಿಂಗಳಿಗೆ, 12 ತಿಂಗಳಿಗೆ ಅಂದ್ರೆ ಟೋಟಲ್ ಆಗಿ 4 ಸಾರಿ ಕ್ಯಾಲ್ಕುಲೇಷನ್ ಆಗತ್ತ. ಅದಾದ ನಂತರ ನೆಕ್ಸ್ಟ್ ಇದು ಟಿ 9 ತಿಂಗಳಾಗೈತೆ.
9 ತಿಂಗಳು ಅಂತಂದೈತೆ. ಇದನ್ನ ವರ್ಷಕ್ಕೆ ಕನ್ವರ್ಟ್ ಮಾಡಿದ್ರೆ 9 ತಿಂಗಳು, ವರ್ಷಕ್ಕೆ ಕನ್ವರ್ಟ್ ಮಾಡಿದ್ರೆ ಡಿವೈಡೆಡ್ ಬೈ 12 ಮಾಡಬೇಕು. ಟೋಟಲ್ ಆಗಿ ಒಂದ್ ವರ್ಷಕ್ಕೆ 12 ತಿಂಗಳು ಅಂತಂದೇಳಿ. ಸೊ ಇವಾಗ ನಾವು ಫಾರ್ಮುಲಾದಲ್ಲಿ ಹಾಕೋಣ. ಟೋಟಲ್ ಆಗಿ ಎಷ್ಟೈತಿ? 1 ಲಕ್ಷ ಅಂತಂದೈತೆ. ಟೋಟಲ್ ಆಗಿ 1 ಲಕ್ಷ. 1 ಪ್ಲಸ್ ಆರ್ ವ್ಯಾಲ್ಯೂ ಎಷ್ಟೈತಿ? 4 ಅಂತಂದೈತೆ. ಡಿವೈಡೆಡ್ ಬೈ ಎನ್ ವ್ಯಾಲ್ಯೂ ಎಷ್ಟು? ಇಂಟು 4 100. ಸೊ ನೆಕ್ಸ್ಟ್ ನೋಡ್ರಿ, ಎನ್ ವ್ಯಾಲ್ಯೂ ಎಷ್ಟೈತಿ? 4 ಅಂತಂದೈತೆ. ಟಿ ವ್ಯಾಲ್ಯೂ ಎಷ್ಟೈತಿ? 12 ಅಂತಂದೈತಿ. ಇಲ್ಲಿ ನೋಡ್ರಿ ಮೇಲ್ಗಡೆ 4 ಒಂದ್ಲೆ 4 ಮೂರ್ಲೆ 3 ಒಂದ್ಲೆ 3 ಮೂರ್ಲೆ ಇದನ್ನೆಲ್ಲ ಸಾಲ್ವ್ ಮಾಡಿದಾಗ ನಂಗೆ ಎಷ್ಟು ಬಂತ ಆನ್ಸರ್? 3 ಅಂತಂದ ಹೇಳಿ ಬಂತು. 3 ಅಷ್ಟ ಬರ್ಕೊಂಡೆ. ಇದು 4 ಇದು 4 ಕ್ಯಾನ್ಸಲ್. ಸೊ ಏನಾಗತ್ ನೋಡ್ರಿ? 1 ಲಕ್ಷ 1 ಲಕ್ಷ. ಸೊ 1 ಪ್ಲಸ್ 1 ಡಿವೈಡೆಡ್ ಬೈ 100 ಇಷ್ಟು 3 ಅಂತಂದ ಹೇಳಾಯ್ತು. ಸೊ ಇವಾಗ ನಾನು ಇದ್ರಲ್ಲಿ ಇರೋದಷ್ಟೇ ಕ್ಯಾಲ್ಕುಲೇಷನ್ ಮಾಡ್ತೀನಿ, ಇದನ್ನಷ್ಟೇ. 1 ಪ್ಲಸ್ 1 ಡಿವೈಡೆಡ್ ಬೈ 100 ಅಂತಂದ ಹೇಳಿದ್ರ ಲಸ ಎಷ್ಟು ಬರುತ್ತೆ? 100 ಆಯ್ತು. ಇದ್ರ ಕೆಳಗಡೆ 1 ಅಂತಂದೈತೆ. 1 ಇಂಟು 100. ಸೊ 100 ಪ್ಲಸ್ 1 ಆಗತ್ತೆ. ಟೋಟಲ್ ಆಗಿ 101 ಡಿವೈಡೆಡ್ ಬೈ 100. ಸೊ ಇದು ಟೋಟಲ್ ಆಗಿ ಎಷ್ಟು? 10,000 ಸಾರಿ 1 ಲಕ್ಷ 1 ಲಕ್ಷ. ಸೊ 101 ಡಿವೈಡೆಡ್ ಬೈ 100 ಎಷ್ಟು ಸಾರಿ ಬರ್ಕೋಬೇಕು? 3 ಸಾರಿ. 101 ಡಿವೈಡೆಡ್ ಬೈ 100 101 ಡಿವೈಡೆಡ್ ಬೈ 100. ನೋಡ್ರಿ, ಇವೆರಡು ಜೀರೋ ಕ್ಯಾನ್ಸಲ್, ಇವೆರಡು ಜೀರೋ ಕ್ಯಾನ್ಸಲ್. ನೆಕ್ಸ್ಟ್ ಇವೆರಡು ಜೀರೋ ಕ್ಯಾನ್ಸಲ್, ಇವೆರಡು ಜೀರೋ ಕ್ಯಾನ್ಸಲ್. ಇದೊಂದು ಜೀರೋ ಕ್ಯಾನ್ಸಲ್, ಇದೊಂದು ಜೀರೋ ಕ್ಯಾನ್ಸಲ್. ಇನ್ನೇನು ಉಳಿತು? 101 ಇಂಟು 101 ಇಂಟು 101. ಕೆಳಗಡೆ ಎಷ್ಟು ಉಳಿತು? 10 ಅಂತಂದು ಉಳಿತು. ಸೊ ಇದನ್ನೆಲ್ಲ ನೀವೇನಪ್ಪಾ ಅಂತಂದ ಹೇಳಿದ್ರೆ ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ಯಾವ ತರ ಕ್ಯಾಲ್ಕುಲೇಷನ್ ಮಾಡ್ಬೇಕು? ಬೇರೆ ಆಪ್ಷನ್ ಇಲ್ಲ. 101 ಇಂಟು 101 ಮಾಡ್ಬೇಕು. ಫಸ್ಟ್ 1ರಿಂದ ಮಾಡ್ರಿ. ಒಂದೊಂದ್ಲೆ 1. ನೆಕ್ಸ್ಟ್ 1 0 0 ಒಂದೊಂದ್ಲೆ 1 ಪ್ಲಸ್ ಮಾಡ್ರಿ. 0ದಿಂದ ಮಾಡ್ರಿ. 0 0 0ನ ಬರುತ್ತೆ. ನೆಕ್ಸ್ಟ್ ಪ್ಲಸ್ ಕೊಡ್ರಿ. 1ರಿಂದ ಮಾಡ್ರಿ. ಒಂದೊಂದ್ಲೆ 1 1 0 0 ಒಂದೊಂದ್ಲೆ 1. ಸೊ ಟೋಟಲ್ ಆಗಿ ಎಷ್ಟಾಗತ್ತ? 1 ಪ್ಲಸ್ 0 ಇದು 2 ಆಯ್ತು. 0 1. ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು? ನೆಕ್ಸ್ಟ್ 101ರಿಂದ ಇಂಟು ಮಾಡ್ಬೇಕು. ಟೋಟಲ್ ಆಗಿ 3 ಸರಿ ಮಾಡ್ಬೇಕಲ್ಲ. ನೆಕ್ಸ್ಟ್ ಇನ್ನೊಂದ್ ಸರಿ 101ರಿಂದ ಇಂಟು ಮಾಡ್ಬೇಕು. ಸೊ 101ರಿಂದ ಇಂಟು ಮಾಡ್ರಿ. ಎಷ್ಟು ಬರುತ್ತೆ ನೋಡ್ರಿ? ಅದಕ್ಕ ಡಿವೈಡೆಡ್ ಬೈ 10 ಮಾಡ್ಬೇಕು. ಅದಕ್ಕೆ ಏನ್ ಮಾಡ್ಬೇಕು? ಡಿವೈಡೆಡ್ ಬೈ 10 ಮಾಡ್ಬೇಕು. ಸೊ ಇದನ್ನೆಲ್ಲ ಮಾಡಿದಾಗ ನಿಮ್ದು ಆನ್ಸರ್ ಎಷ್ಟು ಬರುತ್ತೆ ನೋಡ್ರಿ? ನಿಮ್ದು ಆನ್ಸರ್ ಎಷ್ಟು ಬರುತ್ತೆ ಅದ್ ನೀವೆಲ್ಲ ಕ್ಯಾಲ್ಕುಲೇಷನ್ ಮಾಡ್ಕೊಬೇಕು. ನಾವೆಲ್ಲ ಕ್ಯಾಲ್ಕುಲೇಷನ್ ಮಾಡಿದ ನಂತರ ನಮ್ಗೆ ಆನ್ಸರ್ ಎಷ್ಟು ಬಂದೈತೆ ಅಂತಂದ ಹೇಳಿದ್ರೆ ಟೋಟಲ್ ಮೊತ್ತ ಸೊ 10,30,30.1 ಅಂತಂದ ಹೇಳಿ ಏನೋ ಬಂದೈತೆ. ಸೊ ಈ ತರ ಏನಂತಂದ ಹೇಳಿದ್ರೆ ಆನ್ಸರ್ ಬರುತ್ತೆ. ಸೊ ಇದು ಟೋಟಲ್ ಮೊತ್ತ. ಅದಾದ ನಂತರ ನಮ್ಗೆ CI ಕಂಡು ಹಿಡ್ಕೋಬೇಕಂತಂದ ಹೇಳಿದ್ರೆ A ಮೈನಸ್ ಪಿ ಅಂತಂದ ಹೇಳಿ ಮಾಡ್ಬೇಕು. ಸೊ ಅವಾಗ A ಮೈನಸ್ ಪಿ ಮಾಡ್ರ ಇದರಲ್ಲಿ 1 ಲಕ್ಷವನ್ನ ಕಳಿಬೇಕು. ಎಷ್ಟು ಕಳಿಬೇಕು? 1 ಲಕ್ಷವನ್ನ ಕಳಿಬೇಕು. ಎಷ್ಟಾಗತ್ತ? ಸೊ ನಮ್ದು ಟೋಟಲ್ ಬಡ್ಡಿ ದರ ಕಂಪೌಂಡ್ ಇಂಟ್ರೆಸ್ಟ್ ಆಗತ್ತೆ ಅಂತಂದ ಹೇಳಿದ್ರೆ 3030.1 ಅಂತ ಹೇಳಿ ನಮ್ಗೆ ಕಂಪೌಂಡ್ ಇಂಟ್ರೆಸ್ಟ್ ಆಗುತ್ತೆ. ಸೊ ಈ ರೀತಿಯಾಗಿ ನಾವು ಕ್ಯಾಲ್ಕುಲೇಷನ್ ಅನ್ನ ಮಾಡಬೇಕು. ಇವಾಗ ನನಗೆ ತುಂಬಾ ಇಂಪಾರ್ಟೆಂಟ್ ಇದೆ, ಸಾಲ್ವ್ ಮಾಡೋದಲ್ಲ, ಅವ್ರ ಕ್ಯಾಲ್ಕುಲೇಷನ್ ಅಲ್ಲ. ನಮ್ಗೆ ಎನ್ ವ್ಯಾಲ್ಯೂನ ನಾವು ಹೆಂಗ್ ತಗೊಂತೀವಿ ಅಂತಂದ ಹೇಳಿ. ಎನ್ ವ್ಯಾಲ್ಯೂ ಈಗ ನೋಡ್ರಿ, ಟಿ ವ್ಯಾಲ್ಯೂ ಅಂತಂದ ಹೇಳಿ ಮೊದಲು ಕ್ಯಾಲ್ಕುಲೇಷನ್ ಮಾಡೋಣ, ಆಮೇಲೆ ಎನ್ ವ್ಯಾಲ್ಯೂ ತಗೋಣ. ಟಿ ವ್ಯಾಲ್ಯೂ ಏನಂತಂದ ಹೇಳಿದ್ರೆ 3 ತಿಂಗಳು ಅಂತಂದು ಕೊಟ್ಟ. 3 ತಿಂಗಳು. ಸೊ ಇದನ್ನ ನಾವು ಏನಂತ ಕನ್ವರ್ಟ್ ಹೋಗ್ಬೇಕು? ವರ್ಷಕ್ಕೆ ಕನ್ವರ್ಟ್ ಮಾಡ್ಕೋಬೇಕು. ಅವಾಗ ಏನ್ ಮಾಡಕ್ ಹೋಗ್ಬೇಕು? 3 ಡಿವೈಡೆಡ್ ಬೈ 12 ಮಾಡ್ರೆ ಅದು ವರ್ಷಕ್ಕೆ ಆಯ್ತು. ಇಷ್ಟೇ ಬರ್ಕೊಟ್ರಿ. ನೆಕ್ಸ್ಟ್ ಇವಾಗ 6 ತಿಂಗಳು ಅಂತ ಕೊಟ್ಟಿದ್ದಾನೆ ಅಂತಂದ ಹೇಳಿದ್ರೆ 6 ಡಿವೈಡೆಡ್ ಬೈ 12 ಅಂತಂದ ಹೇಳಿ ಆಯ್ತು. ಈಗ ಫಾರ್ ಎಕ್ಸಾಂಪಲ್ ವರ್ಷವನ್ನ ಏನ್ ಕೊಡ್ತಾನ ಅಂತಂದ ಹೇಳಿದ್ರೆ 2 ವರ್ಷ 4 ತಿಂಗಳು ಅಂತಂದ್ ಕೊಟ್ಟ ಅಂತಂದ ಹೇಳಿದ್ರ ಅವಾಗ ಏನ್ ಮಾಡ್ತೀರಿ? 2 ವರ್ಷ 4 ತಿಂಗಳು ಅಂತಂದ ಹೇಳಿದ್ರ ಇದು 2 ಅಂತಂದ ಹೇಳಿ 2 ವರ್ಷ ಅಂತಂದೈತೆ. ಅದಾದ ನಂತರ ಈ 4 ತಿಂಗಳನ್ನ ವರ್ಷದಲ್ಲಿ ಕನ್ವರ್ಟ್ ಮಾಡ್ಕೋಬೇಕಂತಂದ ಹೇಳಿದ್ರೆ 12 ಆಗತ್ತೆ. ಅವಾಗ ಇದನ್ನ ನಾವು ಟೋಟಲ್ ಆಗಿ ಬರ್ಕೊಂಡ್ರೆ ಏನಾಗತ್ತೆ? 2 ಇಂಟು 4 ಡಿವೈಡೆಡ್ ಬೈ 12 ಭಿನ್ನ ರಾಶಿ ರೂಪದಲ್ಲಿ ಆಗತ್ತೆ. ಇದೇನು 4 ಒಂದ್ಲೆ 4 4 ಮೂರ್ಲೆ 12. ಅಥವಾ ಹಿಂಗ್ ಡೈರೆಕ್ಟ್ ಆಗಿ ಬರ್ಕೋಬಹುದು. ಇನ್ನೇನು ಮಾಡಕ್ ಹೋಗ್ಬಿಟ್ರೆ 12 ಆಡ್ಲೆ 24. 24 ಪ್ಲಸ್ 4 ಅಂತಂದ ಹೇಳಿದ್ರೆ 28 ಡಿವೈಡೆಡ್ ಬೈ 3 ಅಂತಂದ ಹೇಳಿ, ಸಾರಿ ಡಿವೈಡೆಡ್ ಬೈ 12 ಅಂತಂದ ಹೇಳಿ ಬರುತ್ತೆ. ಡಿವೈಡೆಡ್ ಬೈ 12. ಇನ್ನೊಂದ್ಸರಿ ನೋಡ್ರಿ. ಸೊ ಇದು ಟೋಟಲ್ ಆಗಿ ಇಂಟು 2 ಮಾಡ್ಕೋಬೇಕಷ್ಟ. 12 ಆಡ್ಲೆ 24. 24 ಪ್ಲಸ್ 4 ಅಂತಂದ ಹೇಳಿದ್ರೆ 28 ಭಿನ್ನ ರಾಶಿ ರೂಪದಲ್ಲಿ ಬರ್ಕೋಬೇಕಂತಂದ ಹೇಳಿದ್ರೆ ನೆಕ್ಸ್ಟ್ ಡಿವೈಡೆಡ್ ಬೈ 12. ಸಿಂಪಲ್ ಆಗಿ ಇದು ಎಷ್ಟು ತಿಂಗಳು? 12 ತಿಂಗಳು. ಇದನ್ನ ಕನ್ವರ್ಟ್ ಮಾಡ್ಕೊಳ್ರಿ. ವರ್ಷಕ್ಕೆ ಎಷ್ಟು ತಿಂಗಳು ಸರ್? ವರ್ಷಕ್ಕೆ 12 ತಿಂಗಳು. ಟೋಟಲ್ ಆಗಿ ಎಷ್ಟಾಯ್ತು ಸರ್? 24 ತಿಂಗಳು. ಇಲ್ಲಿ ಎಕ್ಸ್ಟ್ರಾ ಎಷ್ಟು? 4 ತಿಂಗಳು. ಅಂದ್ರೆ ಟೋಟಲ್ ಆಗಿ 28 ತಿಂಗಳು. ಅದನ್ನ ಕನ್ವರ್ಟ್ ಮಾಡ್ಕೊಂಡೇವು 12ರಾಗ ಅಂತಂದೇಳಿ ಅಷ್ಟೇ. ಈಗ ಫಾರ್ ಎಕ್ಸಾಂಪಲ್ ಇನ್ನೊಂದು ನೋಡ್ಕೊಡ್ರಿ. ಇನ್ನೊಂದು ಮಾಡೋಣ. ಈಗ 3 ವರ್ಷ 3 ತಿಂಗಳು ಅಂತಂದು ಅನ್ಕೊಳ್ಳೋಣ. 3 ವರ್ಷ 3 ತಿಂಗಳು. ಇದನ್ನ ಕನ್ವರ್ಟ್ ಮಾಡ್ಕೊಂಡ್ರೆ ಇದು 3 ವರ್ಷ ಹಂಗ ಬರ್ಕೊಡ್ರಿ. ಈ 3 ತಿಂಗಳನ್ನ ಕನ್ವರ್ಟ್ ಮಾಡ್ಕೋಬೇಕು. 12 ಆಯ್ತು. ಇದನ್ನ ಇಂಟು ಮಾಡ್ರಿ.
12 ಮೂರ್ಲೆ 36. ಭಿನ್ನ ರಾಶಿ ಇದನ್ನ ಭಿನ್ನ ರಾಶಿ ರೂಪಕ್ಕೆ ಬರ್ಕೋತಿದೀವಿ ಅಷ್ಟೇ. 12 ಮೂರ್ಲೆ 36 ಪ್ಲಸ್ 3 ಅಂದ್ರೆ 39 ಆಯ್ತು. 39 ಡಿವೈಡೆಡ್ ಬೈ 12 ಅಂತಂದ್ ಹೇಳ್ತೀವಿ. ಅಥವಾ ನಿಮ್ಗೆ ಅದು ಗೊತ್ತಾಗ್ಲಿಲ್ಲ ಅಂತಂದ್ ಹೇಳಿದ್ರೆ, ಇದನ್ನ ಮಾಡೋದು ಗೊತ್ತಾಗ್ಲಿಲ್ಲ ಅಂತಂದ್ ಹೇಳಿದ್ರೆ 3 ವರ್ಷ, ಒಂದ್ ವರ್ಷಕ್ಕೆ 12 ತಿಂಗಳು ಅಂತಂದ್ ಹೇಳಿದ್ರೆ 3 ವರ್ಷಕ್ಕೆ ಎಷ್ಟಾಯ್ತು? 36 ತಿಂಗಳು. 36 ತಿಂಗಳು ಪ್ಲಸ್ ಎಕ್ಸ್ಟ್ರಾ 3 ತಿಂಗಳು, 39 ತಿಂಗಳು. 39 ತಿಂಗಳನ್ನ ವರ್ಷಕ್ಕೆ ಕನ್ವರ್ಟ್ ಮಾಡ್ಕೋಬೇಕಂದ್ರೆ ಡಿವೈಡೆಡ್ ಬೈ 12 ಮಾಡ್ಕೋಬೇಕು. ಈ ವ್ಯಾಲ್ಯೂ ಎಷ್ಟಾಯ್ತು? 39 ಡಿವೈಡೆಡ್ ಬೈ 12. ಈ ತರ ನೀವು ಮಾಡ್ಕೋಬೇಕಾಗತ್ತ. ನೆಕ್ಸ್ಟ್ ಸರ್, ಎನ್ ವ್ಯಾಲ್ಯೂ ಯಾವ ತರ ಕಂಡುಕೋಬೇಕ್ರಿ? ಎನ್ ವ್ಯಾಲ್ಯೂ ಒಂದು ವಾರ್ಷಿಕಕ್ಕೆ ಸಂಯೋಜನೆ ಮಾಡಿದ್ವಿ ಅಂತಂದ್ ಹೇಳಿದ್ರೆ, ಅಂದ್ರೆ ವರ್ಷಕ್ಕೆ ಒಂದ್ ಸಾರಿ ಅಂತಂದ್ ಹೇಳಿ ಎನ್ ವ್ಯಾಲ್ಯೂ 1 ಆಯ್ತು. ಸರ್, ವರ್ಷಕ್ಕೆ ಅರ್ಧ ವಾರ್ಷಿಕವಾಗಿ ಸಂಯೋಜಿತಗೊಂಡ್ರೆ ಅಂತಂದ್ ಹೇಳಿ ಬರುತ್ತೆ. ಅರ್ಧ ವಾರ್ಷಿಕವಾಗಿ ಅಂತಂದ್ ಹೇಳಿ ಬರುತ್ತೆ. ಅವಾಗ ಅಂದ್ರೆ ವರ್ಷಕ್ಕೆ ಎಷ್ಟು ತಿಂಗಳು? 12 ತಿಂಗಳು. ಅರ್ಧ ವಾರ್ಷಿಕ ಅಂತಂದ್ ಹೇಳಿದ್ರೆ 6 ತಿಂಗಳಿಗೆ ಒಂದ್ಸಾರಿ. ಸೊ 6 ಒಂದೇ 6 ಎರಡ್ಲೆ. ಎನ್ ವ್ಯಾಲ್ಯೂ ಎಷ್ಟಾಯ್ತು? 2 ಆಯ್ತು. ಅದಾದ ನಂತರ ನೆಕ್ಸ್ಟ್ ಮತ್ ಕೇಳ್ತಾನೆ, ಸರ್ 3 ತಿಂಗಳಿಗಾಗಿ ತ್ರೈಮಾಸಿಕವಾಗಿ ಅಂತ ಕೇಳ್ತಾನೆ. 3 ತಿಂಗಳಿಗೆ ಒಂದ್ಸರಿ ಸಂಯೋಜಿತಗೊಂಡ್ರೆ. ಸೊ ಟೋಟಲ್ ಆಗಿ 12 ತಿಂಗಳು, 3 ತಿಂಗಳಿಗೆ ಒಂದ್ಸರಿ ಅಂತಂದ್ ಹೇಳಿದ್ರೆ 3 4 12. ಎನ್ ವ್ಯಾಲ್ಯೂ ಎಷ್ಟಾಯ್ತು? 4 ಅಂತಂದಾಯ್ತು. ಈ ರೀತಿಯಾಗಿ ನಾರ್ಮಲ್ ಆಗಿ ಕ್ವಶನ್ಸ್ ಕೇಳ್ತಾನೆ. ಈಗ ನಿಮ್ ಹಣೆ ಬರ ಸರಿ ಇಲ್ಲ ಅಂತಂದ್ ಹೇಳಿದ್ರೆ ಅವನೇನ್ ಕೇಳ್ತಾನ ಅಂತಂದ್ ಹೇಳಿದ್ರೆ 4 ತಿಂಗಳಿಗೆ ಒಂದ್ಸರಿ ಅಂತ ಕೇಳ್ಬೋದು. 4 ತಿಂಗಳಿಗೆ ಒಂದ್ಸರಿ. ಅಥವಾ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ 2 ತಿಂಗಳಿಗೆ ಒಂದ್ಸರಿ ಅಂತ ಕೇಳ್ಬೋದು. 2 ತಿಂಗಳಿಗೆ ಅಂತಂದ್ ಹೇಳಿದ್ರೆ 12 ಡಿವೈಡೆಡ್ ಬೈ ಎಷ್ಟಾಯ್ತು? ಎನ್ ವ್ಯಾಲ್ಯೂ 6 ಆಯ್ತು. ಈಗ ಫಾರ್ ಎಕ್ಸಾಂಪಲ್ 5 ತಿಂಗಳಿಗೆ ಒಂದ್ಸರಿ ಅಂತ ಕೇಳ್ದ ಅಂತಂದ್ ಹೇಳಿದ್ರೆ ಅವಾಗ ಏನ್ ಮಾಡ್ತೀನಿ? 5 ತಿಂಗಳಿಗೆ ಒಂದ್ಸರಿ 12 ಡಿವೈಡೆಡ್ ಬೈ 5 ಅಂತಂದ್ ಬರ್ಕೋಬೇಕಾಗತ್ತೆ. 12 ತಿಂಗಳು 5 ತಿಂಗಳಿಗೆ ಒಂದ್ಸರಿ ಅಂತಂದ್ ಹೇಳಿ ಡಿವೈಡೆಡ್ ಬೈ 5. ಎನ್ ವ್ಯಾಲ್ಯೂ 12 ಡಿವೈಡೆಡ್ ಬೈ 5 ಅಂತಂದ್ ಹೇಳಿ ಇಟ್ಕೊಂಡು ನೀವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಸೊ ಈ ರೀತಿಯಾಗಿ ಕಾಂಪೌಂಡ್ ಇಂಟ್ರೆಸ್ಟ್ ಮೇಲೆ ಕ್ವಶನ್ಸ್ ಗಳನ್ನ ಕೇಳ್ತಾನೆ. ನೆಕ್ಸ್ಟ್ ನಿಮ್ಗೆ ಕ್ವಶನ್ಸ್ ಗಳು ಬರ್ತಾವ SI ಮತ್ತು CI ಎರಡೂ ಸೇರ್ಸ್ಕೊಂಡ್ಬಿಟ್ಟು. ಆಮೇಲೆ ಕೆಲವೊಂದು ಥಿಂಗ್ಸ್ ಗಳು ಬರ್ತಾವ. ಇವಾಗ ಒಂದು 12,000 ಅಂತಂದೈತೆ. 12,000 3 ವರ್ಷಕ್ಕಾಯ್ತು ಅಂತಂತ ಹೇಳಿದ್ರೆ ನೆಕ್ಸ್ಟ್ 17,000 ಇದ್ದದ್ದು ಎಷ್ಟು ವರ್ಷಕ್ಕಾಗತ್ತೆ ಅಂತಂದೇಳಿ ಈ ತರ ಕ್ವಶನ್ಸ್ ಗಳನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡಾಕ್ತೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ. ಜೈ